ನಮ್ಮ ರೋಡ್ ಇದು ಡಾಮರೀಕರಣ ನಡೀತಾ ಉಂಟು. ಅದೆಂತ ಮ್ಯಾಚ್ ಎಂತ ಅವಸ್ಥೆ ಮಾರ್ರೆ. ಇದೊಂದು ಕರೆಕ್ಟ್ ಆದ್ರೆ ಅಕ್ಕ ನೀವು ಈ ತರ ಹೋದ್ರೆ ಹೇಗೆ? ನಾವು ಹೋಗೋದು ಬೇಡವಾ? ಎಂತ ಇದು ಲೇಟು ಇಷ್ಟೊತ್ತು? ಬೇಗ ಬೇಗ ಬಿಡಿ, ನಾವು ಹೋಗ್ತೇವೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸರ್ ಏನು ಸರ್ ಇದು? CM ಬರ್ತದ ನೋಡಿ. ಈ ಆಂಬುಲೆನ್ಸ್ ತುಂಬಾ ಹೊತ್ತು ಟ್ರಾಫಿಕಲ್ಲಿ ಜಾಮ್ ಆಗಿತ್ತು. ಈ ಬ್ಲಾಕಲ್ಲಿ ಆಂಬುಲೆನ್ಸ್ ಸಿಕ್ಕಾಕೊಂಡಿರೋದು. ಆಂಬುಲೆನ್ಸ್ ಈ ಬ್ಲಾಕಲ್ಲಿ ಸಿಕ್ಕಾಕೊಂಡು ಹೆಂಗಾಗಿ ಅವ್ನು ಫ್ರಂಟಿಗೆ ಬಂದ, ಎಲ್ಲ ಗ್ಯಾಪ್ ಕೊಟ್ಟು. ಆದರೆ ಫ್ರಂಟಲ್ಲಿ ಮಾತ್ರ ಮುಖ್ಯಮಂತ್ರಿ ಹೋದರೆ ಆಂಬುಲೆನ್ಸ್ ಹೋಗೋಕ್ಕಾಗಿಲ್ಲ. ಅವ್ರು ಹೋದ ನಂತರನೇ ಹೋಗಿರೋದು. ಅಂತಿಂತು ಶೋರೂಮ್ ಮುಟ್ಟಾಯಿತು, ಪಾಸ್ ಸಿಕ್ಕಾಯಿತು, ಇನ್ನು ಸರ್ವಿಸಿಗೆ ಇಡೋದು. ಅಪ್ಡೇಟ್ ಅಲ್ಲ, ವಿಕ್ಸ್ ಆ್ಯಕ್ಷನ್ ಫ್ಯಾನ್, ಇದರಿಂದಾಗಿ ನನ್ನ ಗಾಡಿಗೆ ಮೈಲೇಜ್ ಇರ್ತಾ ಇರಲಿಲ್ಲ. ಆಯಿತು, ಸರ್ವಿಸ್ ಆಯಿತು, ಬಿಲ್ ಸಿಕ್ತು, ಇನ್ನು ಹೊರಡದೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ನಾನು ಹೊರಟೆ ಮಂಗಳೂರು ಕಡೆಗೆ. ಯಾಕಂದರೆ ನನ್ನ ಗಾಡಿ ಶೋರೂಮಲ್ಲಿ ಒಂದು ಚೂರು ಸರ್ವಿಸ್ ಎಲ್ಲ ಇದೆ, 3ನೇ ಸರ್ವಿಸು. ಹಾಗಾಗಿ ಸರ್ವಿಸಿಗೆ ಹೋಗ್ತಾಯಿದ್ದೀನಿ. ಬೆಳಿಗ್ಗೆ 9 ಗಂಟೆ ಹೋಗಬೇಕಿತ್ತು, ಇಲ್ಲಿ ಮನೆಯಿಂದ ಬಿಡಬೇಕಾದ್ರೆ 9:30 ಆಯಿತು. ಅಲ್ಲಿ ಮುಟ್ಟೋಕೆ 11 ಗಂಟೆ ಆಗುತ್ತೆ. ಬುಕ್ಕಿಂಗ್ ಮಾಡಿದ್ದೀನಿ ನಿನ್ನೆ, ನೋಡ ನೇರವಾಗಿ ಮಂಗಳೂರಿಗೆ ಹೋಗ್ತೀನಿ. ನಮ್ಮ ರೋಡ್ ಇದು ಡಾಮರೀಕರಣ ನಡೀತಾ ಉಂಟು. ಅದೆಂತ ಮ್ಯಾಚ್ ಎಂತ ಅವಸ್ಥೆ ಮಾರ್ರೆ. ಇದೊಂದು ಕರೆಕ್ಟ್ ಆದ್ರೆ ಇದು ಪುತ್ತೂರಿನ ದುಗ್ಗಮ್ಮದೇರಣ ಬೈಪಾಸ್. ಇಲ್ಲಿ ರೈಟಿಗೆ ತೊಗೊಂಡ್ರೆ ಪುತ್ತೂರು ಸಿಟಿಗೆ, ನೇರವಾಗಿ ಹೋದರೆ ಮಂಗಳೂರು ಕಡೆಗೆ. ಅಕ್ಕ ನೀವು ಈ ಥರ ಹೋದ್ರೆ ಹೇಗೆ? ನಾವು ಹೋಗೋದು ಬೇಡವಾ? ಇಂಥ ಸಿಟಿಗಳಲ್ಲಿ ಹೋಗ್ಬೇಕಾದ್ರೆ ಎಷ್ಟೇ ವಾರ್ ನೋಡಿದ್ರು ಸಾಕಾಗಲ್ಲ. ಯಾಕಂದರೆ ಆಟೋದವ್ರು ಬರ್ತಾನೆ ಇರ್ತಾರೆ ಸೈಡಿಂದೆಲ್ಲ. ಅದಕ್ಕೋಸ್ಕರ ದೂರದಿಂದ ವಾರ್ ನೋಡಿಕೊಂಡೇ ಬರೋದು. ನನಗೆ ಸ್ವಲ್ಪ ಅರ್ಜೆಂಟಾಗಿತ್ತು, ಹಂಗಾಗಿ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೆ. ಪುತ್ತೂರಿನ KSRTC ಬಸ್ ರಹಿತ ನಾನ್ ಸ್ಟಾಪ್ ಮಂಗಳೂರು ಮತ್ತು ಪುತ್ತೂರು ನಾನ್ ಸ್ಟಾಪ್ ಬಸ್. ಇದು ಮಂಗಳೂರು ಟು ಬೆಂಗಳೂರು ಹೈವೇ. ನಾವು ಮಾಣಿಯಿಂದ ಈ ಹೈವೇ ಹತ್ತಿದ್ರೆ ನೇರ ಮಂಗಳೂರಿಗೆ. ಆದಷ್ಟು ಬೇಗ ಹೋಗಬೇಕು. ಶೋರೂಮಲ್ಲಿ ಬುಕ್ಕಿಂಗ್ ಮಾಡಿದ್ದೀನಿ, ಇವತ್ತು ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ. ಆದರೆ ಹೋಗೋದು ಮಾತ್ರ ಲೇಟ್ ಆಯಿತು. ಕರ್ನಾಟಕ ಫ್ಲೈಓವರ್, ಈ ಕರ್ನಾಟಕ ಫ್ಲೈಓವರ್ ಆದ ನಂತರ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನೆಮ್ಮದಿಯಲ್ಲಿ ಹೋಗ್ಬೋದು. ಇಲ್ಲಾಂದರೆ ಕೆಳಗಡೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಹೋಗ್ಬೇಕಂದ್ರೆ ಬೇಜಾರಾಗ್ತಿತ್ತು. ಇವಾಗ ಆರಾಮ್ ಹೋಗೋಣ ನಿಂದು ಇನ್ನೂ ಹೋಗಲಿ, ಜಾಗ ಇದೆ, ಆರಾಮ ಹೋಗು. A21 ಜಾಗ ಇದ್ರು ಓವರ್ ಮಾಡಿದ್ದಾರೆ. ಇವರಿಗಿನ್ನು 6 ರೋಡಲ್ಲ 16 ರೋಡ್ ಮಾಡಿದ್ರು. ಇವರಿಗೆ ವಾರ್ನು ಕೈಯಿಂದ ಬಿಡಲ್ಲ. ಹಣ ಬೀಸ್ ರೋಡ್ ಟೋಲ್ ಓಪನ್ ಮಾಡೋಣ. ಎಂತ ಇದು ಲೇಟು ಇಷ್ಟೊತ್ತು? ಬೇಗ ಬೇಗ ಬಿಡಿ, ನಾವು ಹೋಗ್ತೇವೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನನ್ನ ಪಯಣ ಇವತ್ತು ಮಂಗಳೂರು ಕಡೆಗೆ. ಯಾಕಂದರೆ ಶೋರೂಮಲ್ಲಿ ಸ್ವಲ್ಪ ಎಲ್ಲಿಗಣ ನಿಲ್ಲಣ, ಯಾಕಣ? ಹೀಗಾಗಿ ಶೋರೂಮಲ್ಲಿ ಕೆಲಸ ಇದೆ, ಬೆಳಿಗ್ಗೆ ಬೇಗನೆ ಹೋಗ್ಬೇಕಿತ್ತು. ಆದರೆ ಏನು ಮಾಡೋದು, ಮನೆಗೆ ಹೋದರೆ ಎದ್ದು ಬರೋಕ್ಕೆ ಮನಸ್ಸೇ ಬರೋದು. ಹಂಗಾಗಿ ಲೇಟ್ ಆಯಿತು. ಹೋಗ್ತಾ ಇದ್ದೀನಿ. 9 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಇವಾಗ ಗಂಟೆ 10 ಕಳೆಯುತ್ತೆ, 10:15 ಆಗ್ತಾ ಬಂತು. 11 ಆಯಿತಾ? 11 ಆಯಿತು. ಆಗಲಿಲ್ಲ, ರಾತ್ರಿ ಇಲ್ಲ, ಯಾವಾಗ ಬಂದರು. ಈ ನಂತೂರು ಮಾತ್ರ ಬ್ಲಾಕ್, ಅದು ಪರ್ಮನೆಂಟ್ ನಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ನಂತೂರು ಬ್ಲಾಕ್ ಪ್ರತಿಯೊಂದು ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ನಂತೂರು ಬ್ಲಾಕ್. ಇಲ್ಲೊಂದು ಸಿಗ್ನಲ್ ಮಾಡಿದರೆ ಕ್ಲೀನ್ ಆಗುತ್ತೆ ಅಷ್ಟೇ. ಎಷ್ಟು ದೊಡ್ಡದೇನು ಬ್ಲಾಕ್ ಆಗಲ್ಲ. ಇಲ್ಲಿ ಪೊಲೀಸವರು ಆ ಕಡೆಯಿಂದ ಕೈ ಹಾಕ್ತಿದ್ರೆ ಈ ಕಡೆಯಿಂದ ನುಗ್ಗಿಸ್ತಾ ಇರ್ತಾರೆ. ಹಾಗಾಗಿ ಬ್ಲಾಕ್ ಒಂದು ಪಾಸ್ ಆಯಿತು. ಇನ್ನು ನೆಕ್ಸ್ಟ್ ಮೇಲ್ಗಡೆ KPT ಹತ್ರ ಅಲ್ಲೊಂದು ಬ್ಲಾಕ್ ಇದೆ. ಹೋಗೋಣ ಜಲ್ದಿ ಹೋಗೋಣ. ಯಾಕಪ್ಪ ಅಲ್ಲಲ್ಲಿ ಪೊಲೀಸವ್ರು ಇದ್ದಾರೆ, ಏನೋ ಯಾರೋ ಬರಕಿದ್ದಾರೆ ಅಂತ. ಮಿನಿಸ್ಟರ್ ಯಾರಾದರೂ ಬರಬೇಕಾದ್ರೆ ಈ ಥರ ಪೊಲೀಸರು ಇರ್ತಾರೆ ನೋಡಿ. ಇಲ್ಲಿ ಬ್ಲಾಕ್ ಮಾಡಿದ್ದಾರೆ, ಇಲ್ಲಾಂದರೆ ಇಲ್ಲಿ ಓಪನ್ ಇತ್ತು. ಯಾರೋ ಬರಕಿದ್ದಾರೆ, ಹಂಗೆ ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ. ಫ್ಲಾಗಲ್ಲಿ ಹಾಕ್ತಾರೆ, ಏನು ಕತೆ ಗೊತ್ತಿಲ್ಲ. ಹಂಗಾಗಿ ಪೊಲೀಸವರೆಲ್ಲ ಫುಲ್ಲು ಭದ್ರತೆ ಪಡೆ. ಮುಖ್ಯಮಂತ್ರಿ ಆಗಮನ ಗುರು ಗಾಂಧಿ 150ನೇ ವರ್ಷ ಮುಖ್ಯಮಂತ್ರಿ ಬರ್ತಾರಂತ. ಒಳಗಿಂದ ರೋಡಿಂದ ಏರ್ಪೋರ್ಟ್ ರೋಡಿಂದ ಮುಖ್ಯಮಂತ್ರಿ ಬರೋದು. ಅದಕ್ಕೋಸ್ಕರ ಫುಲ್ಲು
ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ. ಸರ್ ಏನು ಸರ್ ಇದು CM ಬರ್ತಿದ್ದಾರಾ? ಎಲ್ಲ ರೂಟು ಬ್ಲಾಕ್ ಮಾಡ್ಯವ್ರೆ. CM ಬರ್ತಾರಂತೆ. ಅಲ್ಲೆಲ್ಲೋ ಆಂಬುಲೆನ್ಸ್ ಸೌಂಡ್ ಕೇಳಿಸ್ತಾ ಇದೆ. ಆ ಬ್ಲಾಕಲ್ಲಿ ಯಾವುದೋ ಒಂದು ಆಂಬುಲೆನ್ಸ್ ಸಿಕ್ಕಾಕೊಂಡಿದೆ. CM ಬಂದರು. CM ಗಾಡಿ ನೋಡಿ, ಗಾಡಿಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಎರಡು ಅಪೋಸಿಟ್ ರೋಡಲ್ಲಿ ಒಂದು ಆಂಬುಲೆನ್ಸ್ ಸಿಕ್ಕಾಕೊಂಡಿದೆ. ಏರ್ಪೋರ್ಟ್ ರೋಡಿಂದ ಬರ್ತಾ ಇದೆ ನೋಡಿ, ಮಂಗಳೂರಿಗೆ CM ಬರೋ ರಭಸ. ಗಾಡಿಗಳು ಹೋಗ್ತಾ ಇದೆ. ಹುಲ್ಲು ಮರ ಅಂದರೆ ಅಲ್ಲಿ ಆಂಬುಲೆನ್ಸ್ ಸಿಕ್ಕಾಕೊಂಡಿದೆ, ಹೆಂಗೆ ನಿಲ್ಲಿಸೋದು ಹೇಳಿ? CM ಹೋಗೋ ಮಧ್ಯದಲ್ಲಿ ಒಂದು ಆಂಬುಲೆನ್ಸ್ ಬಂದರೆ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. CM ಆದರೂ ಹೋಗಲಿ, ಆದರೆ ಯಾವ ಥರ ಏನು ಗೊತ್ತಿಲ್ಲಲ್ಲ ನೋಡಿ. ಪೊಲೀಸರ ಹತ್ರ ಚರ್ಚೆ ಮಾಡ್ತಾರೆ. ಇಲ್ಲೊಂದು ಆಂಬುಲೆನ್ಸು ಹೋಗ್ತಾ ಇದೆ ಇವಾಗ. ಅದು ಎಷ್ಟು ಹೊತ್ತಿಂದ ವಾರ್ನ್ ಹೊಡಿತಾ ಇದೆ ಗೊತ್ತಾ? ನೋಡಿ, ಹೋಯ್ತು ನೋಡಿ. ಈ ಆಂಬುಲೆನ್ಸ್ ತುಂಬ ಹೊತ್ತು ಟ್ರಾಫಿಕಲ್ಲಿ ಜಾಮ್ ಆಗಿತ್ತು. 5 ನಿಮಿಷ ಆದರೂ ಬಿಡ್ತಾ ಇಲ್ಲ. ಇವಾಗ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ರು ಬಾ ಅಂತ ಹೇಳ್ತಾರೆ, ಇನ್ನೊಬ್ರು ನಿಲ್ಲು ಅಂತ ಹೇಳ್ತಾರೆ. ಯಾವುದು ಸೈಡ್ ಆದರೂ ಬಿಡಿಯೋಣ, ನಾವಾದರೂ ಹೋಗ್ತೀವಿ. ಇವ್ರಿಗೇ ಕನ್ಫ್ಯೂಷನ್ ಆಗ್ತಾ ಇದೆ. ಯಾವ ಕಡೆಯಿಂದ ಗಾಡಿ ಬಿಡಬೇಕು, ಏನು ಮಾಡಬೇಕು ಅಂತ ಇವ್ರಿಗೇ ಗೊತ್ತಿಲ್ಲ. ಇವ್ರಿಗೇ ಕನ್ಫ್ಯೂಷನ್ ಆಗ್ತಾ ಇದೆ. ನಾವು ಕರೆಕ್ಟಾಗಿ ಫಸ್ಟ್ ಎಂಟ್ರೆನ್ಸ್ಗೆ ಜಾಮ್ ಆಗಿದ್ದೀವಿ. ಎಲ್ಲಿ ತನಕ ಬ್ಲಾಕ್ ಅಂದರೆ ಈ ಬ್ಲಾಕಲ್ಲೇ ಆಂಬುಲೆನ್ಸ್ ಸಿಕ್ಕಾಕೊಂಡಿರೋದು. ಆಂಬುಲೆನ್ಸ್ ಈ ಬ್ಲಾಕಲ್ಲಿ ಸಿಕ್ಕಾಕೊಂಡು ಹಿಂಗಾಗಿ ಅವ್ನು ಫ್ರಂಟಿಗೆ ಬಂದ, ಎಲ್ಲ ಗ್ಯಾಪ್ ಕೊಟ್ಟು. ಆದರೆ ಫ್ರಂಟಲ್ಲಿ ಮಾತ್ರ ಮುಖ್ಯಮಂತ್ರಿ ಹೋಗದೆ ಆಂಬುಲೆನ್ಸ್ ಹೋಗೋಕ್ಕಾಗಿಲ್ಲ. ಅವ್ರು ಹೋದ ನಂತರನೇ ಹೋಗಿರೋದು. ನಮ್ಮ ಟಾಟಾ ಶೋರೂಮ್ ಅರವಿಂದ್ ಮೋಟರ್ಗೆ ಎಂಟ್ರ್ ಆಗ್ತಾ ಬಂದ್ವಿ. ಇಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ಅರವಿಂದ್ ಮೋಟರ್ಸ್. ಇದು ಅರವಿಂದ್ ಮೋಟರ್ಸ್. ಅರವಿಂದ್ ಮೋಟರ್ಸ್ ಇಲ್ಲಿಂದಲೇ ಕಾಲ್ ಮಾಡಿ ಹೋಗುವ. ಲೈನ್ ಅಪ್ ಗಾಡಿ ಇದೆ. ಅವರು ನೇರ ಬರೋಕ್ಕೆ ಹೇಳಿದರು, ಹಾಗಾಗಿ ನೇರವಾಗಿ ಹೋಗ್ತೀನಿ. ಫೋನ್ ಮಾಡಿದ್ರು, ಸೆಕ್ಯೂರಿಟಿ ಫೋನ್ ಮಾಡೋಕ್ಕೆ ಹೇಳಿದೆ, ಮಾಡಿರ್ಬೇಕು ಅಷ್ಟೇ. ಬಂದರು ಸೆಕ್ಯೂರಿಟಿ. ಸರ್ವಿಸ್ ಹಾಂ ಎಂತಣ್ಣ ಫೋನ್ ಮಾಡ್ತಿದ್ದೀರಾ? ಬುಕ್ಕಿಂಗ್ ಮಾಡಿ ಬಂದಿರೋದು ಅಲ್ಲ? ಬುಕ್ಕಿಂಗ್ ಮಾಡಿ ನಾನು ಮಾತಾಡ್ತೇನೆ ಒಂದು ನಿಮಿಷ. ನಾನು ಮಾತಾಡ್ತೇನೆ. ನಿಮ್ಮದೇ ರಾಜ್ಯಭಾರ ಆದರೆ ಏನು ಮಾಡೋದು? ಇದು ಇವತ್ತಿದ್ದಲ್ಲ, ಯಾವಾಗಲೂ ಇದೇ ಸಮಸ್ಯೆ. ನಾವು ಮಾತಾಡಿ ಬಂದರೂ ಮ್ಯಾನೇಜರ್ಗಳಿಂದ ಇಲ್ಲಿ ಏನು ಇವ್ರದ್ದೇ ರಾಜ್ಯಭಾರ, ಎಂತ ಮಾಡೋಕ್ಕಾಗಲ್ಲ. ನಾವು ಗಾಡಿ ತಗೊಂಡು ನಮ್ಮ ಕರ್ಮ ಅಂತ ಹೇಳ್ಬೋದು ಅಷ್ಟೇ. ಪ್ರತಿದಿನ ಬಂದು ಇಲ್ಲಿ ಇವ್ರ ಹತ್ರ ಮಾತಾಡಿ ಕಿರಿಕಿರಿ ಯಾವಾಗ ನೋಡಿದ್ರು. ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಇದನ್ನೇ ಹಾಕೋದಂದರೆ ನನಗೂ ಏನು ಮೊನ್ನೆ ಹೇಳಿದ ಥರ ಅಸಹ್ಯ ಆಗುತ್ತೆ. ನಿನ್ನೆ ಬರಬೇಕಿದ್ದು ಗಾಡಿ.
ಡೀಸೆಲು ಮುಕ್ಕಾಲು. ಅಲ್ಲ ಗಾಡಿ ಬಿಡಿ ಮಾಡಬೇಡಿ, ಮೀಟರ್ ತಿರ್ಬೇಕಲ್ಲ ಅಣ್ಣ. ಆ ಥರ ಮಾತಾಡಬಾರ್ದಣ್ಣ ನೀವು. ಮತ್ತೆ ಬೇಗ ಅಂದರೆ ನಾವು ಬುಕ್ಕಿಂಗ್ ನಿನ್ನೆ ಮಾಡಿದ್ದೇವಣ್ಣ. ಮತ್ತೆ ನಾವು ಇಷ್ಟು ಬಂಡವಾಳಾಗಿ ಗಾಡಿ ತೆಗೆದು ಮತ್ತೆ ನೀವು ನಿಮ್ಮ ಹತ್ರ ಮಾತಾಡೋದು, ನಿಮ್ಮ ಹತ್ರ ಯಾವುದು ಜಾಗ ಮಾಡಿ ನಮಗೆ ಇಷ್ಟ ಇಲ್ಲ. ನೀವು ರೆಸ್ಪಾನ್ಸ್ ಕರೆಕ್ಟಾಗಿ ಮಾತಾಡಿ. ನಾವು ಕಸ್ಟಮರು ಭಿಕ್ಷುಕರಲ್ಲ. ಬೇಗ ಬೇಗ ಅಂತ ಹೇಳಿ ನೀವು ಎದುರಿಸೋದೇನು ಬೇಡ. 1,80,1622 1,80,1622 1,81,1622 ಸರ್ ಅಂತಲ್ಲ ನೀವು ಮಾತಾಡೋ ರೀತಿ ಯಾವ ಥರ ಆಯಿತು. ನಾವೇನೋ ನಿಮ್ಮ ಹತ್ರ ಬಂದು ಭಿಕ್ಷೆ ಬೇಡ್ದಾಗೆ ನಾವು ಇಷ್ಟು 24-25 ಲಕ್ಷ ಬಂಡವಾಳ ಹಾಕಿ ಗಾಡಿ ತೆಗೆದು ಆಮೇಲೆ ನಿಮ್ಮ ಹತ್ರ ಮಾತು ಕೇಳೋದು ನಾವು ಹೇಳೋದ ಮತ್ತೆ ಸರ್ ಅಂತ. ಇವಾಗ ಪ್ರತಿಯೊಂದು ವೀಡಿಯೋ ರೆಕಾರ್ಡಿಂಗ್ಗೆ ನಾನು ಅದೇನಿಲ್ಲ. ನೀವು ಮಾಡಿ, ತೊಂದರೆ ಇಲ್ಲ, ನಾನು ಮಾಡ್ತಾ ಇರ್ತೀನಿ. ನಾನು ಯೂಟ್ಯೂಬಲ್ಲಿ ಚಾನಲ್ ಆಲ್ರೆಡಿ ಇಲ್ಲದೆ ಹಾಕಿದ್ದೀನಿ. ನಾನು ರೆಸ್ಪಾನ್ಸೇ ಕೊಡೋಲ್ಲ ನಮಗೆ. ಏನು ಡ್ರೈವರ್ಗಳು ಓನರ್ಗಳಂದ್ರೆ ಭಿಕ್ಷುಕರ? ನಾವು ಇದ್ರದಿಂದ ನೀವು ಇದ್ದೀರಿ ಅಷ್ಟೇ. ಅಂತಿಂತು ಶೋರೂಮ್ ಮುಟ್ಟಾಯಿತು, ಪಾಸ್ ಸಿಕ್ಕಾಯಿತು. ಇನ್ನು ಸರ್ವಿಸಿಗೆ ಹೇಳೋದು ಅಪ್ಡೇಟ್ ಅಲ್ಲ. ಲ್ಯಾಪ್ಟಾಪಲ್ಲಿ ಇಟ್ಟಿದ್ದಾರೆ ಹೊಸ ಅಪ್ಡೇಟ್ ಅಂತೆ. ಅಂದರೆ ಇಂಜಿನೆಲ್ಲ ಇವಾಗ ಸೀಸ್ ಆಗ್ತಾ ಇದೆ ಅಂತೆ. ಹಂಗಾಗಿ ಗಾಡಿ ರೇಸ್ ಆದಾಗ, ಗಾಡಿ ಇದಾದಾಗ ಆಟೋಮೆಟಿಕ್ ಸ್ಟಾಪ್ ಆಗೋ ಥರ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದು ಅವ್ರು ಹೇಳಿ ನನಗೆ ಗೊತ್ತಾಗಿರೋದು. ಇವಾಗ ಇಲ್ಲಿಂದ ಇನ್ನೊಂದು ಕಡೆ ಗಿಡಕ್ಕೆ ಹೇಳೋದು. ಗಾಡಿ ಇಲ್ಲೇನೋ ಪಾಯಿಂಟ್ ಏನೋ ಖಾಲಿ ಇರಬೇಕು, ಅದಕ್ಕೋಸ್ಕರ ತಿರುಗಿಸಿ ಬಂದು ಆ ಕಡೆ ಇಡಿ ಅಂತ ಹೇಳ್ತಾರೆ. ಫುಲ್ಲು ರಶ್ಶು ಶೋರೂಮಲ್ಲಿ. ನಾನು ಮೊನ್ನೆ ಫೋನ್ ಮಾಡಿ ಬುಕ್ ಮಾಡಿದ್ದೆ, ಇವತ್ತು ಬರ್ತೇನೆ ಅಂತೇಳಿ. ಹಂಗಾಗಿ ನನಗೆ ಗಾಡಿ ಒಳಗೆ ಬಿಡೋಕ್ಕಾಯಿತು. ಅದು ಸೂಪರ್ವೈಸರ್ಗಳು ಹೇಳಿದರೆ ಸೆಕ್ಯೂರಿಟಿ ಅಂತೂ ಬಿಡಲ್ಲ. ಸೆಕ್ಯೂರಿಟಿ ಅವ್ರ ಸ್ಟೈಲಲ್ಲಿ ಅವ್ರ ರೀತಿಯಲ್ಲೇ ಮಾತಾಡೋದು ಮಾತ್ರ ಬಿಡೋದು. ಏನು ಮಾಡೋದೇ, ಗಾಡಿ ತಗೊಳ್ಳೋದು ನಮ್ಮದು. ಸರ್ವಿಸಿಗೆ ಬಂದಾಗಲೂ ಅದಕ್ಕೊಂದು ಆ ಥರ ಮಾಡೋದಂತೆ. ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಒಂದನೇದಾಗಿ ಟಾಟಾದಲ್ಲಿ ಸೆಕ್ಯೂರಿಟಿಗಳು ಅಂದರೆ ಬೇಕಾಬಿಟ್ಟಿ ಮಾತಾಡ್ತಾರೆ. ನಾವು ಕನ್ನಡ ಮಾತಾಡಿದ ತಕ್ಷಣ ನಾವು ಬೇರೆ ಊರಿಂದ ಬಂದವರು ಅಂತ ಅನ್ಸ್ಕೊಳ್ತಾರೆ, ಏನೂ ಗೊತ್ತಿಲ್ಲ. ಮತ್ತು ಅವ್ರ ಭಾಷೆ ನಮ್ಮ ಊರ ಭಾಷೆನೇ, ಅದರಲ್ಲೇ ಮಾತಾಡಿದವ್ರಿಗೆ ಅರ್ಥ ಆಗೋದು ನಾವು ಇದೇ ಊರಿನವರು ಅಂತ. ಆ ಥರ ಬಿಹೇವ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ ನಾವು ನಿಮ್ಮ ಹತ್ರ ಹಂಗೆ ಮಾತಾಡಿದ್ವಿ ಹಿಂಗೆ ಮಾತಾಡಿದ್ವಿ ಅಂತ. ಮಾಡೋದನ್ನೆಲ್ಲ ಮಾಡಿಬಿಟ್ಟು ಏನು ಮಾಡೋದು ಹೇಳಿ. ಒಂದು ರೌಂಡ್ ಹೊಡೆದು ಗಾಡಿ ನಿಲ್ಲಿಸ್ಬೇಕು. ಇವಾಗ ಮಧ್ಯಾಹ್ನ ಹೊತ್ತು ಆಗ್ತಾ ಬಂತು, ಹಂಗಾಗಿ ಹೊಟ್ಟೆ ಬೇರೆ ಹಸ್ತಾಯಿತ್ತು. ಪಕ್ಕದಲ್ಲಿದ್ದಂಥ ಹೋಟ್ಲಿಗೆ ಹೋಗಿ ಅಲ್ಲಿ ಹೋಗಿ ಒಂದು ಫಿಶ್ ಕರಿ ಮತ್ತು ಕುಸ್ಲಕ್ಕಿ ಅನ್ನ, ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಾಯಿತು. ಫಿಶ್ ಕರಿ ಫ್ರೈ ಅವೆಲ್ಲ ಚೆನ್ನಾಗಿತ್ತು. ಊಟ ಮಾಡಿ ಅಲ್ಲಿಂದ ನೇರವಾಗಿ ಶೋರೂಮ್ ಕಡೆ ಹೋಗಿ ಕೆಲಸ ಆಗ್ತಿತ್ತಲ್ಲ. ನನ್ನ ಗಾಡಿ ಕ್ಯಾಬಿನೆಲ್ಲ ಓಪನ್ ಮಾಡಿದ್ದಾರೆ ಆಯಿಲ್ ಚೇಂಜಿಗೆ. ಫಿಲ್ಟ್ರೆಲ್ಲ ತಂದು ಹಿಡ್ತಿದ್ದಾರೆ. ನಾನು ವಿಕ್ಸ್ ಆ್ಯಕ್ಷನ್ ಫ್ಯಾನ್, ಇದರಿಂದಾಗಿ ನನ್ನ ಗಾಡಿಗೆ ಮೈಲೇಜ್ ಇರ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಚೇಂಜ್ ಮಾಡೋದಂತೆ. ವಿಕ್ಸ್ ಆ್ಯಕ್ಷನ್ ಫ್ಯಾನ್ ಕಮ್ಮಿ ಅಂದರೆ 1 ಲೀಟ್ರಲ್ಲಿ 1 ಕಿಲೋಮೀಟ್ರ್ ಮೈಲೇಜ್ ಶಾರ್ಟ್ ಆಗ್ತಾಯಿತ್ತು. ಫಿಲ್ಟ್ರು ವಿಕ್ಸ್ ಆ್ಯಕ್ಷನ್ ಫ್ಯಾನ್ ಬಿಡಲಿ, ಡ್ಯಾಮೇಜ್ ಆಗಿದೆ. ನನ್ನ ಗಾಡಿದು ಆಯಿಲ್ ಚೇಂಜ್, ಹಳೆ ಆಯಿಲ್ ಓಪನ್ ಆಗ್ತಾ ಉಂಟು. ಇದು ಫಿಲ್ಟ್ರ್ ಒಳಗಡೆ ಇದೆ ಡೀಸೆಲ್ ನೋಡಿ, ನೀರಿನ ಅಂಶ ಕಾಣ್ತಾ ಇದೆ. ನನ್ನ ಹಳೆ ವಿಕ್ಸ್ ಆ್ಯಕ್ಷನ್ ಫ್ಯಾನ್ ಇದು ಡ್ಯಾಮೇಜ್ ಆಗಿದೆ. ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಮತ್ತು ಇದು ಡ್ಯಾಮೇಜ್ ಆಗಿದೆ, ಹಂಗಾಗಿ ಇದನ್ನು ಚೇಂಜ್ ಮಾಡಾಯಿತು. ಇದು ಆಯಿಲ್ ಫಿಲ್ಟ್ರು ಫಿಟ್ ಮಾಡ್ತಿದ್ದಾರೆ. ಇದು 2 ಡೀಸೆಲ್ ಫಿಲ್ಟ್ರನ್ನ ತೆಗೆದು ಆಮೇಲೆ ಅದನ್ನ ಪುನಃ ಹೊಸ ಫಿಲ್ಟ್ರ್ ಹಾಕಬೇಕು. ಡೀಸೆಲ್ ನೋಡಿ, ಅದೇ ಡೀಸೆಲ್ನ ಕ್ಲೀನ್ ಮಾಡಿ ತುಂಬಿಸಿ ಅಲ್ಲಿ ಫಿಟ್ ಮಾಡೋದು. 2 ಡೀಸೆಲ್ ಫಿಲ್ಟ್ರ್ ಬರುತ್ತೆ. ನನ್ನ ಗಾಡಿದ ಕೆಲಸ ಎಲ್ಲ ಆಯಿತು. ಇವಾಗ ಬಿಲ್ಲಿಗೋಸ್ಕರ ವೆಯ್ಟಿಂಗು. ಬಿಲ್ಲು ಸಿಗಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಲ್ಲೆಲ್ಲ ಸಿಕ್ತು. ಬಿಲ್ ನೋಡಬೇಕಾದ್ರೆ ಬರೋಬ್ಬರಿ 31,000 ಬಿಲ್ ಆಯಿತು. ಅಂದರೆ ಅದು ವಿಕ್ಸ್ ಆ್ಯಕ್ಷನ್ ಫ್ಯಾನ್ ಇತ್ತಲ್ಲ, ಅದಕ್ಕೆ ರೇಟ್ ಜಾಸ್ತಿ ಆಗಿತ್ತು. ಆಯಿತು, ಸರ್ವಿಸ್ ಆಯಿತು, ಬಿಲ್ ಸಿಕ್ತು. ಇನ್ನೂ ಹೊರಡದೆ. ಬೆಳಿಗ್ಗೆ 11 ಗಂಟೆಗೆ ಬಂದ ಗಾಡಿ ಇವಾಗ
ಗೇಟ್ ಪಾಸು, ಬಿಲ್ಲು. ಮಳೆ ಬರೆ ತುಂಬಾ ಬಿಟ್ಟಿದೆ. ಇವಾಗ ಜಸ್ಟ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರಲ್ಲ, ಟಾಟಾ ಬಾಯ್. ನಮ್ಮ ಮಾಮೂಲಿ ವಾಚ್ಮ್ಯಾನ್ ಅವ್ರ ಹತ್ರ ಟಾಟಾ ಬಾಯ್ ಅಂತ ಹೇಳ್ಕೊಂಡು ನಾವು ಹೊರಟೆ ಮನೆ ಕಡೆಗೆ. ನಮ್ಮ ಕೆಲಸ ಎಲ್ಲ ಆಯಿತು, ಶೋರೂಮ್ ಇದ್ದು ಗಾಡಿ ನೋಡ್ಬೇಕು. ಇವಾಗ 3ನೇ ಸರ್ವಿಸ್ ಆಯಿತು. ಎಲ್ಲ ಹೋಗ್ಲಿ. ಈ ಬಸ್ ಹಿಂದ್ಗಡೆ ಒಂದು ಬೋರ್ಡ್ ಹಾಕಿದ್ದಾರೆ. ಇದನ್ನು ನೋಡಬೇಕಾದ್ರೆ ನನ್ನ ಹಳೆ ಬಾಲ್ಯದ ನೆನಪಾಯಿತು. ಶಾಲೆಯಿಂದ ಪ್ರವಾಸ ಹೋಗೋದು ಮಕ್ಕಳ ಜೊತೆ ಎಲ್ಲ. ಹೋಗ್ಬೇಕಾದ್ರೆ ಒಂದು ಜೋಶೇ ಇರುತ್ತೆ, ಬರಬೇಕಾದ್ರೆ ಆ ಜೋಶೆಲ್ಲ ಮುಗ್ದಿರುತ್ತೆ. ನಾವು ಶಾಲೆಯಿಂದ ಪ್ರವಾಸ ಹೋಗ್ಬೇಕಾದ್ರೆ ಒಂದು 100 ಪುಟದ ಪುಸ್ತಕದಲ್ಲಿ ಬರೆಯೋದು ಹೇಗೆ, ಶಾಲೆಯ ಹೆಸರು ಬರೆದು ಪ್ರವಾಸಕ್ಕೆ ಜಯವಾಗಲಿ ಅಂತ. ಈಗ ಮಕ್ಕಳು ಬರೀತಾರೆ ಅಂತ ಗೊತ್ತಿಲ್ಲ, ಆದರೂ ನಾವು ಮೊದಲು ಬರೀತಾ ಅದನ್ನು ರೋಡ್ ಉದ್ದಕ್ಕೂ ಬಿಸಾಡ್ತಾ ಹೋಗ್ತಾ ಇದ್ದೀವಿ. ಇದು ಸುಳ್ಯ ತಾಲೂಕಿದ್ದು. ಯಾವ ಊರು ಶಾಲೆ? ಅಲಕ್ಕಾಡಿ. ಇಲ್ಲಿ ಮಂಗಳೂರು ಹೋಗಿರ್ಬೇಕು. ಮಂಗಳೂರು, ಪಿಲಿಕುಳ ಅಲ್ಲೆಲ್ಲ ಹೋಗಿ ಬಂದದಂತ. ಅಂತಿಂದು ಮಂಗಳೂರಿಗೆಲ್ಲ ಹೋಗಿ ಗಾಡಿಯೆಲ್ಲ ಕೆಲಸ ಮಾಡಿ ನನ್ನೂರಿಗೆ ನಾನು ತಲುಪಿದೆ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್.